ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ. ಅವಿನ್ ಟಿವಿನಲ್ಲಿ ಮಾಮೂಲಿ ವಿಶೇಷ ಕಾರ್ಯಕ್ರಮ ಯಾವಾಗಲೂ ಇರುತ್ತೆ. ಪೋಸ್ಟರ್ ಮಾಡಿ ಮುಂಚೆನೇ ನಿಮಗೆ ತಿಳಿಸ್ತಿದ್ವಿ. ಇವತ್ತು ಆಗಲಿಲ್ಲ, ಯಾಕೆಂದರೆ ನಾಡಿದ್ದೇ ಕಾರ್ಯಕ್ರಮ, ಬುಧವಾರನೇ ಅದು ಕಾರ್ಯಕ್ರಮ ಇರೋದರಿಂದ ಅರ್ಜೆಂಟಾಗಿ ಮಾಡಬೇಕಾಯ್ತು. ಒಂದಷ್ಟು ವಿಚಾರಗಳು ತಿಳಿಬೇಕಾಯ್ತು. ಈಗ ನಾವೇನು ಮಾಡ್ತೀವಿ, ಲೈವ್ ಮಾಡ್ತೀವಿ ವಿಚಾರನ. ನೀವೇನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನೋಡೋದಲ್ದೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮುಖಾಂತರ ತಿಳಿಸಿ, ಅವರು ಒಂದಷ್ಟು ಜನ ನೋಡಲಿ. ಒಂದು ವಿಶೇಷತೆಯಲ್ಲಿ ವಿಶೇಷ ಇದು, ಏಕೆಂದರೆ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಒಂದು ಸ್ಪರ್ಧೆನ ಆಯೋಜನೆ ಮಾಡಿದ್ದಾರೆ. ಜಿಮ್ಮು ದೇಹದಾಢ್ಯ ಸ್ಪರ್ಧೆ. ಇದು ಅಲ್ಲಲ್ಲಿ ಜಿಮ್ಗಳನ್ನ ಮಾಡಿದರು, ಅದ್ರ ಒಳಗಡೆ ನಡೀತಿತ್ತು. ಎಲ್ಲ ವಯಸ್ಸಿನರಿಗೂ ನಡೀತದೆ. ನೋಡೋಣ, ಅದು ಕೇಳೋಣ ಎಷ್ಟನೇ ಏಜ್ನರಿಗೆ ಏನಂತ. ಇದು ನಡೀತಾ ಇತ್ತು. ಆದರೆ ಇವತ್ತು ಓಪನ್ ಫೀಲ್ಡಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೂತನವಾಗಿ, ಎಲ್ಲ ಗೋಲ್ಡ್ ಮೆಡಲಿಸ್ಟ್ ಹೊರಗಡೆಯವರೆಲ್ಲ ಬೇರೆ ಬಿಟ್ಬಿಡಿ, ಆದರೆ ಇಡೀ ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಫಿಟ್ನೆಸ್ಸು ಆಗಿರ್ತಕ್ಕಂಥ, ಫಿಟ್ನೆಸ್ ಆಗ್ತಾ ಇರ್ತಕ್ಕಂಥ, ಫಿಟ್ನೆಸ್ ಆಗಬೇಕು ಅಂತಕ್ಕಂಥ ಆಸಕ್ತಿ ಉಳ್ಳಂಥವ್ರಿಗೆ ಒಂದು ಸ್ಪರ್ಧೆ. ಆ ಸ್ಪರ್ಧೆಯ ವಿಶೇಷತೆಗಳು, ಅದಕ್ಕೆ ಏನೇನು ಅರ್ಹತೆ, ಅದೆಲ್ಲ ಅವರು ಹೇಳ್ತಾರೆ. ಈಗ ಒಂದು ಜಿಮ್ ಸ್ಪರ್ಧೆ ನಡೀತದೆ ಬುಧವಾರ ಸಂಜೆ 6 ಗಂಟೆಗೆ ಮೂಡಿಗೆರೆ ಅಡ್ಡಂತಾಯ ರಂಗಮಂದಿರದಲ್ಲಿ. ಇಡೀ ಜಿಲ್ಲೆಯಲ್ಲಿ ಒಂಥರ ವಿಶಿಷ್ಟವಾದಂಥ ಸ್ಪರ್ಧೆಗಳು ಬರ್ತಕ್ಕಂಥದ್ದು. ಹಾಡುಗಾರರು ಗೊತ್ತು, ಕಲಾವಿದರು ಗೊತ್ತು, ಭಾಷಣಕಾರರು ಗೊತ್ತು, ರಾಜಕಾರಣಿಗಳು ಗೊತ್ತು. ಆದರೆ ಈ ಜಿಮ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಅದರಲ್ಲೂ ವಿಶೇಷವಾಗಿ ಯಂಗ್ಸ್ಟರ್ಸ್ ಜಾಸ್ತಿ ಅದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥವ್ರು, ಅದನ್ನ ನಡೆಸ್ತಾ ಇರ್ತಕ್ಕಂಥವ್ರು ಕೂಡ ಯಂಗ್ಸ್ಟರ್ಸೇ. ಹಾಗಾಗಿ ಇವರೊಂಥರ ಗುಪ್ತವಾಗಿ, ಎಲೆಮರೆ ಕಾಯಿ ಹಂಗೆ ಗುಪ್ತವಾಗಿ ಬೆಳಿಗ್ಗೆ ಸಂಜೆ ಮಾತ್ರ ಭಾಗವಹಿಸ್ತಕ್ಕಂಥದ್ದು. ನೋಡೋಣ, ಕೇಳ್ತಾ ಹೋಗೋಣ ಅವ್ರನ್ನೇ. ಈಗ ನಾಡ್ದು ನಡೀತಕ್ಕಂಥ, ಬುಧವಾರ ನಡೀತಕ್ಕಂಥ ಜಿಮ್ ಸ್ಪರ್ಧೆಯಲ್ಲಿ ಒಂದು ಕರೆಯಲೆಯನ್ನು ಹೇಳಲಿಕ್ಕಾಗಿ ಆಯೋಜಕರು ಬಂದಿದ್ದಾರೆ. ಕರೆಯೋದಕ್ಕಾಗಿ ಕೆಲವರಿಗೆ ಪತ್ರಿಕೆಯಲ್ಲಿ ಕಳಿಸಿದ್ದಾರೆ, ಫೋನ್ ಮಾಡಿದ್ದಾರೆ, ವಾಟ್ಸಪ್ ಮಾಡಿದ್ದಾರೆ, ಬೇರೆ ಬೇರೆ. ಆದರೆ ಕೆಲವರಿಗೆ ತಲುಪಿಲ್ಲ. ಅದು ಎಲ್ಲರಿಗೂ ತಲುಪಲಿ, ಸಾರ್ವಜನಿಕರಿಗೂ ಅವಕಾಶ ಇದೆ ಅಂತ ಕಾಣುತ್ತೆ, ಮುಕ್ತ ಅವಕಾಶ. ನೋಡೋಣ, ಎಲ್ಲ ಅವ್ರನ್ನೇ ಕೇಳ್ತೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ಣ ಹೆಸರು? ರಾಮಚಂದ್ರ ಅಂತ ಸರ್. ಈ ಮೂರೇ ಯಾವ್ದು ಸರ್? ಮಣ್ಣಿಕೆರೆ. ಮಣ್ಣಿಕೆರೆ, ಜನಪುರ ಮಣ್ಣಿಕೆರೆ. ಸರ್. ಈಗ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳಿ ಸರ್. ಮನೇಲಿ ಯಾರ್ಯಾರು ಇದ್ದೀರಿ? ಸರ್ ಅಪ್ಪ ಅಮ್ಮ, ತಮ್ಮ, ತಂಗಿ ಸರ್. ತಂಗಿ. ನೀವಿನ್ನೂ ಮದುವೆ ಆಗಿಲ್ಲ ಸರ್? ಮ್ಯಾರೇಜ್. ಮ್ಯಾರೇಜಿಡಾ? ನಿಮ್ಮ ಇಬ್ಬರು ಮಕ್ಕಳಿದ್ದಾರೆ. ಓಕೆ. ನೀವು ಈಗ ಒಂದು ಬಡತನ, ಒಂದು ವಿದ್ಯಾಭ್ಯಾಸ ಮಾಡಿದ್ದೀರಿ, ಓಕೆ. ಆದರೆ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ಬೋದಿತ್ತು. ಆದರೆ ನೀವು ಈ ಜಿಮ್ನ ಯಾಕೆ ಶಾಲೆ ಪ್ರಾರಂಭ ಮಾಡಬೇಕು, ನಾನೊಂದಷ್ಟು ಜನಕ್ಕೆ ಆರೋಗ್ಯವಾಗಿರಲಿಕ್ಕೆ ಒಂದಷ್ಟು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂಥೇಳಿ ಯಾಕೆ ಮನಸ್ಸು ಬಂತು ಸರ್? ಸರ್ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಸರ್ ಇದ್ರ ಬಗ್ಗೆ ಯಾಕೆ ನನಗೊಂದು ಆಸೆ ಬಂತಂದರೆ, ನಮಗೆ ಯಾವಾಗಿಂದನೇ ತಂದೆಯೇ ತುಂಬಾ ಇದರಲ್ಲಿ ಕಾನ್ಫಿಡೆಂಟ್ ಆಗಿದ್ದರು. ಅಂದರೆ ಹೆಲ್ತ್ ಬಗ್ಗೆ ತುಂಬಾ ನನ್ನ ಬಗ್ಗೆ ಇದು ಮಾಡಬೇಕು, ಇದು ಮಾಡಬೇಕಂತೇಳಿ ತುಂಬಾ ನಮಗೆ ಒಂದು ಪ್ರೋತ್ಸಾಹ ಮಾಡ್ತಿದ್ರು. ಅದರಿಂದನೇ ಬಂದಿದ್ದು ಸರ್ ಇದು. ಯಾಕಂದರೆ ಇದು ಎಲ್ಲರಿಗೂ ಮೇಲೆ ಒಂದು ಕ್ವಶನ್ ಇರ್ಬೋದು, ಇದು ಯಾಕೆ ಮಾಡ್ತಿದ್ದಾರೆ ಅಂತೇಳಿ. ಸರ್ ಇದು ಡಿಸ್ಟಿಕ್ ಲೆವೆಲ್, ಫಸ್ಟ್ ಟೈಮ್ ಡಿಸ್ಟಿಕ್ ಲೆವೆಲ್ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲೂ ನಡೆದಿಲ್ಲ, ಮೂಡಿಗೆರೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಡೆಸ್ತಾ ಇದ್ದೀವಿ. ನಮ್ಮ ಮೂಡಿಗೆರೆನಲ್ಲಂತೂ ನಡೆದಿಲ್ಲ. ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ನಡೆಸ್ತಿದ್ದೀವಿ. ಜಿಲ್ಲಾ ಮಟ್ಟ ನಡೆಸ್ತಾ ಇದ್ದೀವಿ. ಇದು ಒಳ್ಳೊಳ್ಳೆ ಮೆಸೇಜ್ಗಳು ಹೇಳಕ್ಕೆ, ಇದು ಆರೋಗ್ಯ ಬಗ್ಗೆನೇ ಅಂತೇಳಿ ಇದು ಮಾಡ್ತಿದ್ದು ಕಾನ್ಸೆಪ್ಟ್ ಇಟ್ಟು. ಡಾಕ್ಟರ್ಗಳು, ರಿಟೈರ್ ಆರ್ಮಿ, ಸಬ್ ಇನ್ಸ್ಪೆಕ್ಟರ್ಗಳು, ಆಮೇಲೆ ಇದು ಗೋಲ್ಡ್ ಮೆಡಲ್ ಮಾಡಿದವರು, ಇವ್ರದ್ದೆಲ್ಲ ಒಂದು ಸ್ಪೀಚ್ ಅಂತ ಮಾಡ್ಕೊಂಡಿದ್ವಿ. ಇದು ಫುಲ್ ಅಂದರೆ ಹೆಲ್ತ್ ಬಗ್ಗೆನೇ ಒಂದು ಕಾಂಪಿಟೇಷನ್, ಇದು ಕಾನ್ಸೆಪ್ಟ್ ಇಟ್ಟು ಮಾಡ್ತಿದ್ವಿ ಸರ್. ಈಗ ಈ ಜಿಮ್ನ ನಡೆಸ್ತಾ ಇದ್ರಿ, ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ರಿ, ಇಲ್ಲ ಒಂದು ಸಣ್ಣ ಫೀಸ್ ತಗೊಳ್ತಾ ಇದ್ರಿ, ಓಕೆ. ಅದರಲ್ಲಿ ಲಾಭ ಅಂತೂ ಡೌಟು ಆಗಿರೋದು ಇಲ್ಲಿ ತನಕ. ನಿಮಗೆ ಪ್ರೋಗ್ರಾಮಲ್ಲೂ ಲಾಭ ಆಗೋದು ಡೌಟು, ಅದೇನೇ ಇರಲಿ. ಒಂದು ಕ್ಯೂರಿಯಾಸಿಟಿ, ಯಂಗ್ ಆ್ಯಂಡ್ ಎನರ್ಜಿಟಿನಲ್ಲಿ ಒಂದು ಉತ್ತಮ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ, ನೀವು ಮೂಡಿಗೆರೆ ಜಿಲ್ಲೆಗೆ ಅಂತ ತಿಳ್ಕೊಂಬೇಡಿ, ಈ ನಮ್ಮ ಟಿ ವಿನಲ್ಲೂ ಕೂಡ 24 ದೇಶ ನೋಡೋದ್ರಿಂದ ದೇಶ ವಿದೇಶಗಳಿಗೂ ಇದು ಸಂದೇಶ ಹೋಗುತ್ತೆ. ಈಗ ನಾಡಿದ್ದು ಎಷ್ಟೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ, ಎಷ್ಟೊತ್ತಿಗೆ ಮುಕ್ತಾಯ ಆಗುತ್ತೆ ಸರ್? ಇದು 4 ಗಂಟೆಯಿಂದ 6 ಗಂಟೆ ತನಕ ಬೌನ್ಸರ್ಸ್ಗಳ ಮೆರವಣಿಗೆ ಇದೆ.
ಇಡೀ ಬೌನ್ಸರ್ಸ್ಗಳೆಲ್ಲ ಒಂದು ಮೆರವಣಿಗೆ ಮಾಡಿಕೊಂಡು 6 ಗಂಟೆಯಿಂದ 10 o'clock ತನಕ ಫುಲ್ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಇರುತ್ತೆ. ಅದರಲ್ಲಿ ಡ್ಯಾನ್ಸ್ ಪ್ರೋಗ್ರಾಮು ಇದೆ. ಒಟ್ಟು ಎಲ್ಲ ಫಿಟ್ನೆಸ್ ಫಸ್ಟ್ 4 ಡೆಡ್ ಲಿಫ್ಟು, ಮಿನಿ ಫಿಸಿಕ್ಕು, ಫುಲ್ ಅಪ್ಸು, ಬೆಂಚ್ ಪ್ರೆಸ್ ಅಂತೇಳಿ 4 ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ. ಇದು ಒಂದು ಫಸ್ಟ್ ಒಂದು ಯಾವ್ದಾದ್ರು ಒಂದು ಕಾಂಪಿಟೇಷನ್ ನಡೆಯೋತ್ತಿಗೆ ಮಿಡ್ಲಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ. ಈ ತರ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾಂಪಿಟೇಷನ್ ಮಾಡಿರ್ತಕ್ಕಂಥ ಉದ್ದೇಶ ಏನು? ಅವ್ರಿಗೆ ಏನಾದ್ರು ಪ್ರೈಸ್ ಕೊಡ್ತೀರಾ ಅಥವಾ ಒಂದು ಅವೇರ್ನೆಸ್ ಮೂಡಿಸೋದಕ್ಕ? ಸರ್ ಇದಕ್ಕೆ ಪ್ರೈಸ್ ಇದೆ, ಬಟ್ ಇದನ್ನ ಹೆಚ್ಚಿನ ವಿವರಕ್ಕಾಗಿ ನಮ್ಮ ಕೋಚ್ ಶರತ್ ಅವರು ಬಂದು ಮಾತಾಡ್ತಾರೆ ಸರ್. ಈಗ ಅದಕ್ಕೊಂದು ಫೀಸ್ ಅಂತ ಮಾಡಿದ್ದೀರಿ ಅಲ್ಲ? ಸರ್ ಹೌದು. ಓಕೆ ಸರ್, ಹಾಗಾದ್ರೆ ಆಯ್ತು ಸರ್. ಅವರು ಹೆಚ್ಚಿನ ವಿವರಕ್ಕೆ ನಮ್ಮ ಶರತ್ ಅವರು ಬಂದು. ಓಕೆ, ಆಯ್ತು ಸರ್, ನಮಸ್ಕಾರ. ಈಗ ನೋಡಿ, ಒಂದು ಜಿಲ್ಲೆಯ ಇತಿಹಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಮಲೆನಾಡು ಮೂಡಿಗೆರೆನಲ್ಲಿ ಈ ಜಿಮ್ ಅಂತಂದರೆ ಮೈ ಜುಮ್ ಅನ್ನತ್ತೆ. ಈಗ ಜಿಮ್ ಬಗ್ಗೆ ಒಳ್ಳೆ ಹೆಸರು ಇರ್ಬೋದು, ಕೆಟ್ಟ ಹೆಸರು ಇರ್ಬೋದು, ಬನ್ನಿ ಸರ್, ಇರ್ಬೋದು, ಅದು ಬೇರೆ ವಿಚಾರ. ಆದರೆ 99% ಜಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಹಾಗಾಗಿ ನೋಡೋಣ ಈ ಕೋಚ್ ಏನು ಹೇಳ್ತಾರೆ ಅಂತ. ತಮ್ಮ ಹೆಸರು ಸರ್? ಶರತ್. ತಮ್ಮೂರು? ಕಂಚೂರು. ಕಂಚೂರು. ಯಾರಿದ್ದೀರಿ ಸರ್ ಮನೆಯಲ್ಲೆಲ್ಲ? ಅಪ್ಪ, ಅಮ್ಮ, ಮತ್ತೆ ನಮ್ಮಣ್ಣ, ನಾನು 4 ಜನ. 4 ಜನ ಇದ್ದೀರಿ. ನಾನು 5 years ಬೆಂಗಳೂರು ಇದ್ದೆ. ಜಿಮ್ ಟ್ರೈನಿಂಗ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಮಾಡಿಬಿಟ್ಟು ಇಲ್ಲಿ ಮೂಡಿಗೆರೆಗೆ ಬಂದೆ. ನಾನು ಬಂದು 1 year ಆಯಿತು. ಇಲ್ಲಿ ಜಿಮ್ ತಗೊಂಡ್ಬಿಟ್ಟು ನಾವು ಇಲ್ಲಿ ಟ್ರೈನರ್ ಆಗಿ ಇಲ್ಲಿ ಮತ್ತೆ ಕೋಚ್ ನಾನೇ ಆಗಿದ್ಬಿಟ್ಟು ಮತ್ತೆ ನಾನು ಮತ್ತೆ ರಾಮಚಂದ್ರ ಅವರು ಇಬ್ರು ನಾವು ಒಟ್ಟಿಗೆ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ನಾವು ಏನು ವಿದ್ಯಾಭ್ಯಾಸ ಮಾಡಿದಿರಿ? ನಾವು ಸರ್ ಡಿಗ್ರಿ ಆಗಿದೆ ಸರ್ ನಂದು. ಡಿಗ್ರಿ ಆದಮೇಲೆ ಯಾಕೆ ಈ ಒಂದು ಜಿಮ್ ಪ್ರಾಕ್ಟೀಸಿಗೆ ಅದರದ್ದೇ ಒಂದು ಕೋಚಿನ ತರಬೇತಿನ ಪಡಿಬೇಕು ಅಂತ ನಿಮಗೆ ಅನಿಸ್ತು? ಸರ್ ಇದು ಏನಂದ್ರೆ ಫಿಟ್ನೆಸ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಇದರಲ್ಲಿ ನಾವು ಒಂದು ಟೀಚರ್ ಆಗಲಿ ಬೇರೆ ಯಾವುದೇ ಥರ ಆದ್ರೂ ನಾವು ಸರ್ ನಾವು ಯಾವ ಥರ ಹೇಳ್ಕೊಡೋಕ್ಕಾಗಲ್ಲ. ಫಿಟ್ನೆಸ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದರಿಂದ ನಾವು ಎಲ್ಲರಿಗೂ ಕಲಿಸೋದಂತೂ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸರ್. ಅದನ್ನು ನಾವು ಇನ್ನೊಬ್ರಿಗೆ ಹೇಳ್ಕೊಡೋದ್ರಿಂದ ನಾವು ಒಳ್ಳೆ ಕೋಚರ್ ಆಗಿರ್ತೀವಿ, ನಾವು ಫಿಟ್ ಆಗಿರ್ಬೋದು ಅಂತ ನಾವು ಇದನ್ನು ನಾವು ಆಯ್ಕೆ ಮಾಡ್ಕೊಂಡು ನಾನು ಎಲ್ಲರಿಗೂ ನನ್ನಿಂದ ಕಲಿಬೇಕು ಅಂತ ಹೇಳಿ ನಾನು ಇದನ್ನ ಇದು ಮಾಡ್ಕೊಂಡಿದ್ದೀನಿ ಸರ್. ಬಹಳ ಲಾಭದಾಯಕ ಅಲ್ಲದ ಒಂದು ಹುದ್ದೆ ಇದು ನಿಮ್ದು ಕೆಲಸ ಅಲ್ಲ? ಉದ್ದೇಶ ಒಳ್ಳೇದು, ಆದ್ರೆ ಲಾಭ ಇಲ್ಲ. ಆದ್ರೆ ಲಾಭ ಅನ್ನೋದು ಯಾವುದು ಇಲ್ಲ. ಸೊ ಅದನ್ನ ನಾವು ಎಲ್ಲರಿಗೂ ಫಿಟ್ ಆಗಿರ್ಬೇಕು. ಫಿಟ್ ಜಿಮ್ ಮಾಡಿದ್ರೆ ರೌಡೀಸ್ ತರ ಮಾಡೋದು ಆ ತರ ಆ ತರ ಅಂತಲ್ಲ ಸರ್. ಹೆಲ್ತಿ ಆಗಿರ್ಬೇಕು, ಫಿಟ್ ಆಗಿರ್ಬೇಕು. 5 years ಇಂದ ಹಿಡಿದು 90 years ತನಕ ಫಿಟ್ ಆಗಿರ್ಬೇಕು ಮನುಷ್ಯ ಅಂತೇಳಿ ಅದನ್ನ ಫಿಟ್ನೆಸ್ ಅನ್ನೋದು ನಾವು ಇದು ಮಾಡ್ಕೊಡ್ತೀವಿ ಸರ್, ಹೇಳ್ತೀವಿ ಸರ್ ಅಷ್ಟೇ. ಈಗ ನೀವು ಜಿಮ್ ನ ನಡೆಸ್ತಾ ಇದ್ದೀರಿ. ಹೌದು ಸರ್. ಆದ್ರೆ ನಮ್ಮ ಜಿಲ್ಲೆನಲ್ಲಿ ಒಂದು ದೇಹದಾಢ್ಯದ ಸ್ಪರ್ಧೆನ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಸರ್? ಸರ್ ಏನಂದ್ರೆ ನಮ್ಮ ಮೂಡಿಗೆರೆಯಲ್ಲಿ ಫಿಟ್ನೆಸ್ ಇಂಟ್ರೆಸ್ಟ್ ಬಾರಿ ಕಮ್ಮಿ ಸರ್ ಇಲ್ಲಿ ಜನಗಳಿಗೆ. ಅಂದ್ರೆ ಫಿಟ್ನೆಸ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಪ್ಪ ಆಗ್ಬಿಟ್ಟು ಸ್ವಲ್ಪ ಶೋ ತೋರಿಸ್ಬೇಕು ಅನ್ನೋದಕ್ಕೆ ಕೆಲವರು ಮೈಂಡ್ ಸೆಟ್ ಅಷ್ಟೇ ಸರ್. ಮತ್ತೆ ಒಳ್ಳೆ ಅಫಿಷಿಯಲ್ಸ್ಗಳು ಬರಲ್ಲ. ಸೊ ಏಕೆ ಅಂತ ಹೇಳಿದ್ರೆ ಒಂದು ಫಿಟ್ನೆಸ್ ಜಿಮ್ಗಳು ಈ ತರ ಇರುತ್ತೆ, ಬರೀ ಶೋಕಿ ಮಾಡೋದು ಅನ್ನೋದು ಕೆಲವರು ಮೈಂಡ್ ಸೆಟ್ ಇರುತ್ತೆ ಸರ್. ಅದಕ್ಕೆ ಫಿಟ್ನೆಸ್ ಎಷ್ಟು ಹಿಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಸರ್. ಅದಕ್ಕೆ ಈ ತರ ಒಂದು ಸ್ಪರ್ಧೆ ಒಂದು ಇದರಿಂದ ತಿಳಿಸ್ಕೊಡೋಣ ಅಂತ ನಾವು ಒಂದು ಅವೇರ್ನೆಸ್ ಮೂಡ್ಲಿ ಅಂತ. ಹೌದು ಸರ್. ಈಗ ನಾಡಿದ್ದು ಬುಧವಾರ ಈ ಒಂದು ಕಾರ್ಯಕ್ರಮ ನಡೀತದೆ ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ. ಈಗ ಅವತ್ತಿನ ದಿನ ಏನೇನು ನಡೀತದೆ ಸರ್? ಸರ್ ಫಸ್ಟ್ ನಮ್ದು ಪುಲ್ ಅಪ್ಸ್ ಅಂತ ಇಟ್ಕೊಂಡಿದ್ದೀವಿ ಸರ್. ಆಮೇಲೆ ಬೆಂಚ್ ಪ್ರೆಸ್ ಮತ್ತೆ ಡೆಡ್ ಲಿಫ್ಟ್ ಮತ್ತೆ ಮೆನ್ ಫಿಸಿಕ್ ಇಷ್ಟು ನಾ ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ ಸರ್. ನಮ್ದು ಪ್ರೈಸಸ್ ಬಂದ್ಬಿಟ್ಟು ನಾವು 5,000 ಮತ್ತೆ 2,000, 2,500 ಮತ್ತೆ 1,000 rupees ಅಂತ ಇಟ್ಕೊಂಡಿದ್ದೀವಿ. 3 ಇದು ಮಾತ್ರ ಇಡಿ ಮತ್ತೆ ಟ್ರೋಫಿ ಮತ್ತೆ ವಿತ್ ಮೆಡಲ್ಸ್ ಮತ್ತೆ ಸರ್ಟಿಫಿಕೇಟ್ ಅಂತ ಇಷ್ಟು ಕೊಡ್ತಿದ್ದೀವಿ ಸರ್. ನಾವು ಯಾರೇ ಕಾಂಪೀಟ್ ಮಾಡಿದವರಿಗೂ ಸರ್ಟಿಫಿಕೇಟ್ ಇದ್ದೇ ಇರೋದು ಸರ್ ನಮಗೆ. ಈಗ ನಿಮ್ಮ ಒಂದು ಯೋಚನೆ ಪ್ರಕಾರ ನಮ್ಮ ಜಿಲ್ಲೆನಲ್ಲಿ ಅನೇಕ ಜಿಮ್ಗಳಿದೆ. ಹೌದು ಸರ್. ಬೇರೆ ಬೇರೆ ಜಿಮ್ಮಲ್ಲಿ ತರಬೇತಿ ಪಡಿತಾ ಇರ್ತಕ್ಕಂಥವ್ರು ಎಲ್ಲರೂ ಭಾಗವಹಿಸ್ಬೋದಾ? ಹೌದು ಸರ್, ಎಲ್ಲರೂ ಭಾಗವಹಿಸ್ಬೋದು. ಆದ್ರೆ ಎಲ್ಲೂ ಕಾಂಪೀಟ್ ಮಾಡಿರಬಾರ್ದು. ಫಸ್ಟ್ ಅವರುಗಳಿಗೆ ಮಾತ್ರ ನಾವು ಇದು ಮಾಡ್ತಿದ್ವಿ. ಯಾಕಂದ್ರೆ ತುಂಬಾ ಕೆಲವರು ಮೆಡಲ್ ಮಾಡಿರ್ತಾರೆ, ಅದಕ್ಕಂತ ಶ್ರಮ ಪಟ್ಟು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಅವರಿಗೆಲ್ಲ ಬಿಟ್ಟು ನಾರ್ಮಲ್ ಪೀಪಲ್ಗಳಿಗೆ ನಾವು ಮಾಡೋಣ ಅಂತ ಹೇಳಿ ನಾವು ಮಾಡ್ತಾ ಇದ್ವಿ ಸರ್. ಇಲ್ಲಿ ಈಗ ಹೊರಗಡೆ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗದ ಹೆಂಗೆ ಸರ್? ಅದು ನಮ್ಗೆ ಯಾಕಂದ್ರೆ ನಮ್ದು ಜಡ್ಜಸ್ ಗಳಿದಾರಲ್ಲ ಸರ್, ನಮ್ದು ಅಸೋಸಿಯೇಷನ್ ಇರುತ್ತಲ್ಲ ಸರ್, ಅವ್ರುಗಳು ನಮ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ ಸರ್. ಅವರು ಅವರಿಂದನೇ ಅವ್ರ ಜಡ್ಜಸ್ಮೆಂಟ್ ಅವರು ಇಂತರ ಭಾಗವಹಿಸಿದ್ದಾರೆ ಅಂತೇಳಿ ಅವರು ನಮ್ಗೆ ಇದ್ ಮಾಡಿ ಹೇಳ್ತಾರೆ ಸರ್. ಅವಾಗ ನಾವು ಇವ್ರು ಮೆಡಲ್ ಮಾಡಿದಾರೆ ಅಂತೇಳಿ ಡಿಸ್ಕ್ವಾಲಿಫೈ ಮಾಡ್ತೀವಿ ಸರ್ ನಾವು. ಈಗ ಅಂದ್ರೆ ಪ್ರಾಮಾಣಿಕವಾಗಿ ನಡೀತದೆ ಕಾರ್ಯಕ್ರಮ. ಹೌದು ಸರ್. ಈಗ ಹೊಸದಾಗಿ
ಒಂದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಕುತೂಹಲ ಇದೆ. ಹೌದು ಸರ್. ಪಬ್ಲಿಕ್ಸು ನಾವು ಫೀಸ್ ಏನು ಕೊಡಲ್ಲ, ನಾವು ಬಂದ ಕಾಂಪಿಟೇಷನ್ನಲ್ಲಿ ಪ್ರೇಕ್ಷಕರಾಗಿ ಭಾಗವಹಿಸ್ಬೋದಾ ಅಂತ ಸರ್ ಬರ್ಬೋದಾ? ಹೌದು ಸರ್, ಬರ್ಬೋದು ಸರ್. ಅವರಿಗೆ ಯಾವುದೇ ತರ ಫೀಸ್ ಇರಲ್ಲ ಸರ್. ಕಾಂಪೀಟ್ ಮಾಡೋರಿಗೆ ಮಾತ್ರ ನಾವು ಫೀಸ್ ಅಂತ ಇಟ್ಟಿದ್ವಿ. ಬರೀ ಓನ್ಲಿ 500 rupees ಅಂತೇಳಿ ನಾವು ಇದು ಮಾಡಿದ್ವಿ. ನಾವು ಎಲ್ಲರೂ ನಮ್ಮ ಡಿಸ್ಟಿಕ್ ಇಲ್ಲ ಎಲ್ಲ ಇದ್ರ ಅವುಗಳು ಜಿಮ್ಗಳಿಂದ ಬಂದು ಕಾಂಪೀಟ್ ಮಾಡ್ಬೋದು ಎಲ್ಲರೂ. ಈಗ ಕಾಂಪೀಟ್ ಮಾಡೋರಲ್ಲಿ ಬರ್ತಾರೆ, 500 ರೂಪಾಯಿ ಫೀಸ್ ಕೊಡ್ತಾರೆ. ಅಂದ್ರೆ ಫೆಸಿಲಿಟಿ ಅಂತ ಹೇಳಿದ್ರೆ ನಮ್ದು ಬಂದ ಯಾವುದೇ ಒಂದು ಕಾಂಪೀಟ್ ಮಾಡಿದವ್ರಿಗೆ ಒಂದು ಸರ್ಟಿಫಿಕೇಟ್ ಅಂತ ಒಂದು ಇದ್ದೇ ಇರುತ್ತೆ ಸರ್. ನಮ್ಮ ಗೌರವದಿಂದ ನಾವು ಅವ್ರು ಕೊಡ್ತೀವಿ ಸರ್. ನಾವು ಈಗ ಅಲ್ಲಿ ಬಂದು ಕಾಂಪೀಟ್ ಮಾಡೋದಕ್ಕೆ ಅವ್ನಿಗೆ ಏನು ಅರ್ಹತೆ ಇರಬೇಕು? ಅವನೊಬ್ಬ ಸ್ಪರ್ಧಿ ಅನ್ನೋದಕ್ಕೆ ಅರ್ಹತೆ ಏನು ಸರ್? ಅರ್ಹತೆ ಅಂದ್ರೆ ಫಿಟ್ ಜಿಮ್ ಅಲ್ಲಿ ಅದ್ರ ಬಗ್ಗೆ ಜಿಮ್ಮಿಗೆ ಹೋಗಿರ್ಬೇಕು, ತಿಳ್ಕೊಂಡಿರ್ಬೇಕು ಸರ್. ಈ ಯಾವ್ದೇ ತರ ಅವನಿಗೆ ಜಿಮ್ ಅನ್ನೋದೇ ಗೊತ್ತಿಲ್ಲ. ಒಂದು ಪುಷ್ ಅಪ್ಸ್ ಅಂತ ಹೇಳಿ ನಾವ್ ಇಟ್ಟಿದ್ದೀವಿ ಆಡಿಯನ್ಸ್ ಗಳಿಗೆ. ಯಾರು ಬೇಕಾದ್ರೆ ಭಾಗವಹಿಸ್ಬೋದು ಸರ್. ಅದಕ್ಕೆ ಒಂದು ಟ್ರೋಫಿ ಮತ್ತೆ ಮೆಡಲ್ಸ್ ಗಳು ಮಾತ್ರ ಇದ್ದೀವಿ, ಮತ್ತೆ ಸರ್ಟಿಫಿಕೇಟ್. ಯಾರೇ ಕಾಂಪೀಟ್ ಮಾಡಿದ್ರು ಸರ್ಟಿಫಿಕೇಟ್ ಅವ್ರಿಗೆ ಇರುತ್ತೆ ಸರ್. ಆಸಕ್ತಿ ಇರೋರಿಗೆ ಅವ್ರಿಗೆ ಫೀಸ್ ಅಂತ ತಗೊಳ್ಳಲ್ಲ ಅವರಿಗೆ. ಅಲ್ಲಿ ಯಾರೋ ಪಬ್ಲಿಕ್ಸ್ ಬಂದವರೆಲ್ಲ ಎಲ್ಲದನ್ನೂ ಈಗ ನೀವು ಹೇಳೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಹಿಂದ್ಗಡೆ ಅವ್ರ ಫೋನ್ ನಂಬರ್ ಇದೆ. ನಮ್ಮ ಲೈವಲ್ಲೂ ಮೇಲ್ಗಡೆ ಟೆಕ್ಸ್ಟಲ್ಲೂ ಕೂಡ ಫೋನ್ ನಂಬರ್ ಇದೆ ಅವ್ರದ್ದು. ಏನು ಪೋಸ್ಟ್ ಹಾಕಿದ್ದೀವಿ ಆ ಪೋಸ್ಟಲ್ಲಿ ಇದೆ. ಹಾಗಾಗಿ ಈ ಫೋನ್ ನಂಬರಿಗೆ ನೀವು ಫೋನಲ್ಲಿ ಮಾತಾಡ್ಕೊಂಡ್ರೆ ಮುಂದಿನ ದಿನ ಬುಧವಾರ ಏನೇನು ನಡೀತದೆ, ನಿಮ್ಗೆ ಯಾವ್ದು ಗೊತ್ತಾಗಿಲ್ಲ, ಯಾವ್ದು ಗೊತ್ತಾಗಿದೆ ಎಲ್ಲ ಅವ್ರನ್ನ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಬೋದು. ಅಕಸ್ಮಾತಾಗಿ ನಮ್ಮ ಜಿಲ್ಲೆಯವರು ಹೊರಗಡೆ ಇರ್ತಾರೆ, ಅಂಥವ್ರು ಭಾಗವಹಿಸ್ಬೋದು ಸರ್. ಬೆಳಿಗ್ಗೆ ನಿಮ್ಗೆ ಈ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದಿರಿ. ಎಷ್ಟು ಹೊತ್ತಿನ ಒಳಗೆ ರಿಜಿಸ್ಟರ್ ಆಗ್ಬೇಕು ಸರ್? ಅಂದ್ರೆ ರಿಜಿಸ್ಟ್ರೇಷನ್ ನಮ್ದು 15ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದೆ ಸರ್ ನಮ್ದು. ಅದಾದ್ಮೇಲೆ ಏನಾದ್ರು ಇನ್ ಕೇಸ್ ಅಲ್ಲಿಗೆ ಬಿಸಿ ಆಯ್ತು, ಏನಾದ್ರು ಇದಾಯ್ತು ಅಂದ್ರೆ ಅವರು ಅದೇ ಡೇಟ್ 16ಗೆ ಬಂದ್ಬಿಟ್ಟು 4 ಇಂದ 5 ಒಳಗಡೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಸರ್. ನಮ್ದು 5 ಗಂಟೆ ಒಳಗೆ ರಿಜಿಸ್ಟರ್ ಮಾಡ್ಕೊ. ಓಕೆ ಸರ್. ಈಗ ಅವತ್ತಿನ ಸಮಾರಂಭಕ್ಕೆ ಯಾರು ಬರ್ತಾರೆ ಅಂತ ಗೊತ್ತಾ? ಯಾರು VIP ಯಾರು ಬರ್ತಾರೆ ಸರ್? ಸರ್ VIP ಅನ್ನೋಕ್ಕಿಂತ ಸರ್ ನಮ್ಮ ಮೈನು ಡಾಕ್ಟರ್ಗಳು ಸರ್. ಅದೇ ಡಾಕ್ಟರ್ಗಳು, ಎಕ್ಸ್ ಆರ್ಮಿ, ಸಬ್ ಇನ್ಸ್ಪೆಕ್ಟರ್, ರೇಂಜರ್ಗಳು ಮತ್ತೆ ಗೋಲ್ಡ್ ಮೆಡಲಿಸ್ಟ್ ಸರ್. ಅವರುಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್. ಅವರಿಗೊಂದು ನಾವು ರೆಸ್ಪೆಕ್ಟ್ ಕೊಡಬೇಕು, ಅವರಿಂದನೇ ನಾವು ಅಂತೇಳಿ ಅವರಿಗೊಂದು ಸನ್ಮಾನ ನಾವು ಮಾಡ್ಕೊಂಡಿದ್ದೀವಿ ಸರ್. ಈಗ ನಮ್ಮ ಜಿಲ್ಲೆನಲ್ಲಿ ಹೊರಗಡೆ ಹೋಗಿ ಗೋಲ್ಡ್ ಮೆಡಲಿಸ್ಟ್ ಪಡೆದಂಥವ್ರು ಆ ಥರದವರು ಅವತ್ತು ಬರ್ತಾರಾ? ಹೌದು ಸರ್. ಗೋಲ್ಡ್ ಮೆಡಲ್ ಮಾಡಿದವರು ಒಂದು ಇಬ್ಬರುಗಳು ನಮಗೆ ಕಂಡಿದೆ ಸರ್, ನಮ್ಗೆ ಇಬ್ಬರಿಗೆ. ಸೊ ಅವ್ರುಗಳಿಗೆ ನಾವು ಇದು ಮಾಡ್ತಿದ್ವಿ ಸರ್. ಮತ್ತೆ ಬೇರೆ ಸ್ವಲ್ಪ ವಿಚಾರಿಸಿದ್ವಿ, ಗೊತ್ತಾದ್ರೂ ನಾವು ಅವ್ರನ್ನ ಸನ್ಮಾನ ಮಾಡ್ತೀವಿ. ಇನ್ನು ಸಮಯ 3 days ಇದೆ. ಗೊತ್ತಿದ್ರೆ ಯಾರುಗಳು ಇದ್ರೆ ನಮಗೆ ಇನ್ಫಾರ್ಮ್ ಮಾಡಿದ್ರೆ ಸರ್ ಅವ್ರಿಗೆ ಸನ್ಮಾನ ಮಾಡ್ತೀವಿ. ನೋಡಿ ಪ್ರೇಕ್ಷಕರೇ, ನಮ್ಮ ಜಿಲ್ಲೆಯವರು ಹೊರಗಡೆ ಹೋಗಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಂಥವ್ರು ಇಡೀ ರಾಜ್ಯ ಇರಲಿ, ರಾಷ್ಟ್ರ ಇರಲಿ, ಅಂತಾರಾಷ್ಟ್ರೀಯದಲ್ಲಿರಲಿ ಆ ಥರ ಪ್ರಶಸ್ತಿಯನ್ನು ಪಡೆದವರು ನಿಮ್ಗೆ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಅವ್ರನ್ನ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಹಿಂದ್ಗಡೆ ನಂಬರ್ ಇದೆ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ಆ ದಿನ ಅವ್ರನ್ನ ಬರೋಕ್ಕೆ ಹೇಳಿದರೆ ಅವ್ರಿಗೊಂದು ಗೌರವಿಸ್ತಾರೆ. ಇವರೇನಂದರೆ ಜೂನಿಯರ್ಸ್, ನಾವು ಸೀನಿಯರ್ಸ್ ಇದ್ದಾರೆ, ಅವ್ರಿಗೊಂದು ಗೌರವ ಕೊಡಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದು. ಓಕೆ ಸರ್, ನಾಡಿದ್ದು ಕಾರ್ಯಕ್ರಮದ ಬಗ್ಗೆ ಇನ್ನೇನು ಹೇಳೋದಕ್ಕೆ, ಫೈನಲ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲರೂ ಭಾಗವಹಿಸಬೇಕು ಸರ್. ಎಲ್ಲ ಜನತೆಯು ಎಲ್ಲರೂ ಇದಕ್ಕೆ ಭಾಗವಹಿಸಿ, ಎಲ್ಲ ಮಕ್ಕಳುಗಳನ್ನು ಭಾಗವಹಿಸಬೇಕು, ಮತ್ತೆ ಲೇಡೀಸ್ಗಳು ಎಲ್ಲ ಪ್ರತಿಯೊಬ್ಬರು ಇದಕ್ಕೆ ಭಾಗವಹಿಸಬೇಕು. ಯಾಕಂದ್ರೆ ಫಿಟ್ನೆಸ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟು. ಸೊ ಎಲ್ಲರೂ ಇದು ಭಾಗವಹಿಸಿ ಕೂತು ಇದನ್ನ ಪ್ರೋಗ್ರಾಮ್ನು ಯಶಸ್ವಿಗೊಳಿಸ್ಬೇಕು ನೀವು. ಮತ್ತೇನಂದ್ರೆ ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತೆ, ಮತ್ತೆ ನಿಮ್ BP ಎಷ್ಟು ಹಿಡ್ಕೋಬೇಕು, ಶುಗರ್ ಎಷ್ಟು ಹಿಡ್ಕೋಬೇಕು, ಕೊಲೆಸ್ಟ್ರಾಲ್ ಎಷ್ಟು ಹಿಡ್ಕೋಬೇಕು ಅನ್ನೋದು ಡಾಕ್ಟರ್ಗಳು ಹೇಳ್ತಾರೆ. ಮತ್ತೆ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಇಬ್ರು ಬರ್ತಾ ಇದ್ದಾರೆ, ಆಕಾಶ್ ಅಂತೇಳಿ ಮತ್ತೆ ರೋಹನ್ ಅಂತೇಳಿ. ಅವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್, ಅವ್ರು ಜಡ್ಜ್ಮೆಂಟ್ ಮಾಡಕ್ ಬರ್ತಾರೆ. ಸೊ ಹೆಲ್ತಿನ ಮತ್ತೆ ಫುಡ್ಡಿನ ಬಗ್ಗೆ, ಡಯಟ್ ಅಂದ್ರೆ ಏನಂದ್ರೆ ನಿಮಗೆ ಫುಡ್ ಎಷ್ಟು, ನಿಮಗೆ ಕಾರ್ಬೋಹೈಡ್ರೇಟ್ ಎಷ್ಟು ತಿನ್ಬೇಕು, ಮತ್ತೆ ನಿಮ್ಗೆ ಪ್ರೋಟೀನ್ ಎಷ್ಟು ಬೇಕು ಬಾಡಿಗೆ, ನಿಮಗೆ ಮತ್ತೆ ಫೈಬರ್ಸ್ ಎಷ್ಟು ಬೇಕು ಅಂತ ಹೇಳಿ ನಮ್ಮ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಅವರು ನಿಮಗೆ ತಿಳಿಸಿಕೊಡ್ತಾರೆ. ನೀವು ಜಿಮ್ಮಿಗೆ ಹೋಗ್ತಾ ಇರ್ತೀರಾ, ಬಟ್ ಆದ್ರೆ ನಿಮಗೆ ಫುಡ್ ಯಾವ ತರ ಡಯಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಲ್ಲ. ಸೊ ಅದನ್ನ ಡಯಟ್ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಅವರುಗಳು ನಿಮಗೆ ಎಲ್ಲ ಹೇಳ್ತಾರೆ. ಎಷ್ಟೆಷ್ಟು ತಿನ್ಬೇಕು, ನಿಮ್ಗೆ ಆ ಬಾಡಿ ಬೇಕಂದ್ರೆ ಎಷ್ಟು ತಿನ್ಬೇಕು, ಪ್ರೋಟೀನ್ಗಳು ಏನಂತ ಹೇಳ್ತಾರೆ. ಚಿಕನ್ ಎಷ್ಟು ತಿನ್ಬೇಕು, ಎಗ್ ಎಷ್ಟು ತಿನ್ಬೇಕು ಅನ್ನೋದು, ಬಾಡಿ ಫೈಬರ್ಸ್ ಮತ್ತೆ ಕ್ಯಾಲ್ಸಿಯಂ, ವಿಟಮಿನ್ಸ್ ಇದೆಲ್ಲ ಆಗ್ಬೇಕು, ನಿಮಗೆ ಎಷ್ಟು ಬೇಕು ಅನ್ನೋದು ನಮ್ಮ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ಗಳು ನಿಮಗೆ ವಿವರಿಸಿ ಹೇಳ್ತಾರೆ. ಅದನ್ನ ಕೂತಿ ಎಲ್ಲ ಕೇಳ್ಬೇಕು ಎಲ್ಲ ಅಷ್ಟು. ಮತ್ತೆ ಫ್ಯಾಟ್ ಎಷ್ಟು ಬರುತ್ತೆ,
ನಿಮಗೆ ಮತ್ತೆ ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತೇಳಿ ನಿಮಗೆ ನೀವು ಡಾಕ್ಟರ್ ಹತ್ರ ಹೋಗ್ತಾರೆ, ಬರೀ ಬರ್ತೀರಾ ಅಷ್ಟೇ, ಅವ್ರು ಬರ್ದು ಕೊಡ್ತಾರೆ. ಸೊ ಬಾಡಿ ಬಿಲ್ಡರ್ಸರಿಗೆ A to Z ಎಲ್ಲ ಗೊತ್ತಿರುತ್ತೆ, ಎಷ್ಟು ಕರಗಿಸ್ಬೇಕು, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಬೇಕು, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಬಾರ್ದು. ಈಗ ವೆಯ್ಟ್ ಗೇನಿಗೆ ಎಷ್ಟು ಬೇಕು, ವೆಯ್ಟ್ ಲಾಸಿಗೆ ಎಷ್ಟು ಬೇಕು, ಎಷ್ಟು ಇದು ಮಾಡಬೇಕು ಅಂತೇಳಿ ಅವ್ರು ವಿವರಿಸಿ ಹೇಳ್ತಾರೆ ನಿಮಗೆ. ಅದನ್ನ ನೀವು ಕೂತು ನೀವು ಪ್ರೋಗ್ರಾಮ್ ಅಲ್ಲಿ ಎಲ್ಲ ತಿಳಿದುಕೊಂಡು ಹೋದ್ರೆ ನಿಮಗೆ ನೀವು ಫಿಟ್ನೆಸ್ ಜಿಮ್ಗಳಿಗೆ ನೀವು ಜಾಯಿನ್ ಆಗ್ತೀರಾ. ಮತ್ತೆ ನಾವು ಮನೇಲಿ ಡಯಟ್ ಮಾಡ್ಕೊಳ್ತಾ ಅಂತ ಹೇಳಿದ್ರು ಆ ಪ್ರೋಗ್ರಾಮ್ ಬಂದ್ರೆ ನಿಮಗೆ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ನಿಮಗೆ. ನೋಡಿ, ಇವತ್ತು ವೀಕ್ಷಕರೇ, ಬಾಡಿ ಬಿಲ್ಡರ್ಸ್ಗೆ ಅಂತಲ್ಲ, ನಾರ್ಮಲಾಗಿ ಒಬ್ಬ ಮನುಷ್ಯ ಏನು ತಿನ್ನಬೇಕು ಏನು ಬಿಡಬೇಕು ಅನ್ನೋದು ಕೂಡ ಅವತ್ತು ಬಂದರೆ ಅದಕ್ಕೆ ನುರಿತ ವೈದ್ಯರುಗಳು ಬೇರೆ ಬೇರೆಯವರು ಅವತ್ತು ಬರ್ತಾರೆ. ಈಗ ಇನ್ನೊಂದು ಸರ್ ನನಗೊಂದು ಕುತೂಹಲ, ಈ ಬಾಡಿ ಬಿಲ್ಡರ್ಸ್ ಅಂದ್ಗಳು ನೀವು ಮಾತಾಡೋತ್ತಿಗೆ ಫಸ್ಟ್ ಕೋಳಿಮಟ್ಟೆ ಚಿಕನ್ ಅಂತಲೇ ಮಾತಾಡ್ತೀರಿ. ಹಂಗಾರೆ ನಾನ್ ವೆಜ್ ತಿಂದೇ ಇದ್ದವರು ಬಾಡಿ ಮಾಡ್ಬೋದು ಸರ್. ಏನ ಸರ್, ನಿಮಗೆ ಮಶ್ರೂಮ್ ಸಿಗುತ್ತೆ, ಮಶ್ರೂಮ್ ಅಲ್ಲಿ ಪ್ರೋಟೀನ್ ಸಿಗುತ್ತೆ ಸರ್. ಈಗ ಪನ್ನೀರ್ ಅಲ್ಲಿ ಪ್ರೋಟೀನ್ ಸರ್, ಮತ್ತೆ ಸೋಯಾಬೀನ್ ಅಲ್ಲಿ ಪ್ರೋಟೀನ್ ಸಿಗುತ್ತೆ. ಈ ವೆಜಿಟೇಬಲ್ ಅಲ್ಲಿ ಆಕ್ಚುಲಿ ವೆಜಿಟೇಬಲ್ ಜಾಸ್ತಿ ತಿಂದ್ರೆ ಸರ್ ಬಾಡಿಲಿ ಫಿಟ್ ಆಗಿರ್ತಾರೆ ಸರ್. ಈಗ ಚಿಕನ್ ತಿನ್ಬೇಕು ಇಲ್ಲ ಎಗ್ಗೆ ತಿನ್ಬೇಕು ಅಂತ ರೂಲ್ಸ್ ಇಲ್ಲ ಸರ್. ಅಂದ್ರೆ ಅವ್ರಿಗೆ ಯಾವ ತರ ಸೆಟ್ ಆಗುತ್ತೆ ಬಾಡಿಗೆ ಆ ತರ ಮಾಡ್ಬೇಕಾಗುತ್ತೆ. ಕೋಚಸ್ ಗಳನ್ನ ಕೇಳಿದ್ರೆ ಈ ಬಾಡಿಗೆ ಈ ತರ ಸೆಟ್ ಆಗ್ಬೇಕು ಅಂತ ಹೇಳಿದ್ರೆ ನಾ ವೆಜಿಟೇರಿಯನ್ ಇಲ್ಲ ನಾನು ನಾನ್ ವೆಜ್ ತಿಂತೀನಿ ಈ ತರ ಅಂತ ಹೇಳಿದ್ರೆ ಅದು ತಕ್ಕನಾಗ ಅವ್ರಿಗೆ ಡಯಟ್ ಕೊಟ್ಬಿಡ್ತಾರೆ ಸರ್. ಅದು ತರ ಫಾಲೋ ಮಾಡಿದ್ರೆ ಆ ಬಾಡಿ ಫಿಟ್ ಆಗಿರುತ್ತೆ ಸರ್. ಅದು ಇನ್ನೊಂದು ಸರ್, ಈಗ ಒಂದು ಯಾವ ಏಜ್ ಇಂದ ಶುರು ಮಾಡ್ಬೋದು ಜಿಮ್ನ, ಯಾವ ಏಜಿನವರೆಗೆ ಜಿಮ್ ಮಾಡ್ಬೋದು? ಈ ನಮ್ಮಲ್ಲಿ ಏನಾಗಿದೆ ಅಂದರೆ ಯಂಗ್ಸ್ಟರ್ಸ್ ಮಾತ್ರ ಬಾಡಿ ಬಿಲ್ಡು, ಇಲ್ಲಿ ಖಂಡಗಳೆಲ್ಲ ಕಾಣಬೇಕು, ಎದೆ ದಪ್ಪ ಆಗಬೇಕು, ಬಾಡಿ ಫಿಟ್ನೆಸ್ ಆಗಬೇಕು ಅನ್ನೋದಕ್ಕೆ ಜಿಮ್ಮಿಗೆ ಹೋಗ್ತೀವಿ ಅಂತ. ಅಂದರೆ ಎಲ್ಲ ಏಜಿನವರು ಜಿಮ್ಮಿಗೆ ಬರ್ಬೋದು ಸರ್? ಸರ್ ಎಲ್ಲ ಏಜ್ ಅವರು ಬರುವ ಸರ್. ಏಜ್ 6 ಇಂದ ಹಿಡಿದು 90 ಇಯರ್ಸ್ ತನಕ ಜಿಮ್ ಮಾಡಬೇಕು. ಅಂದ್ರೆ ಫಿಟ್ನೆಸ್ ಅನ್ನೋದು ಬೇರೆ ಬೇರೆ ತರ ವರ್ಕೌಟ್ಸ್ ಗಳು ಇರುತ್ತೆ. ಬಾಡಿ ಬಿಲ್ಡಿಂಗ್ ಅಂತ ಹೇಳಿದ್ರೆ ಬರೀ ಮಸಲ್ಸ್ ಮಾಡ್ತಾ ಅಂತ ಹೇಳಿದ್ರೆ ಅದು ಮಸಲ್ ಗ್ರೋತ್ ಆಗಲ್ಲ ಸರ್. ಗ್ರೋತ್ ಆಗ್ಬೇಕಂತಂದ್ರೆ ಅದಕ್ಕೆ ತಕ್ಕನಾಗೆ ಅದು ಪ್ರೋಟೀನ್ ಸ್ವಲ್ಪ ಸಪ್ಲಿಮೆಂಟ್ ಗಳೆಲ್ಲ ತಗೊಳ್ತಾರೆ, ಮೆಡಿಸಿನ್ ಗಳೆಲ್ಲ ತಗೊಳ್ತಾರೆ. ಅದು ಬಾಡಿ ಬಿಲ್ಡಿಂಗ್ ಮಾತ್ರ ಅದು ಯೂಸ್ ಮಾಡೋದು, ಬೇರೆ ನಾರ್ಮಲ್ ಗಳು ಯೂಸ್ ಮಾಡಲ್ಲ. ನಾರ್ಮಲ್ಗಳು 3 ವರ್ಷ ಮಾಡ್ರು ಅದೇ ತರ ಇರ್ತಾರೆ. ಸೊ ಅದನ್ನ ಡಯಟ್ ತಕ್ಕನಾಗ ಫಾಲೋ ಮಾಡಿದ್ರೆ ಮಾತ್ರ ಅದು ಮಸಲ್ ಗ್ರೋತ್ ಆಗುತ್ತೆ ಅಷ್ಟೇ ಸರ್. ನಿಮ್ಗೆ 6 ಇಯರ್ ಇಂದ ಹಿಡಿದು 90 ಇಯರ್ಸ್ ತನಕ ಮಾಡ್ಬೋದು ಸರ್. US ಅಲ್ಲಿ ಚಿಕ್ಕ ಮಕ್ಕಳನ್ನ ಹಿಡಿದು 90 ಇಯರ್ಸ್ ತನಕ ಕ್ರಾಸ್ಫಿಟ್ ಅನ್ನೋ ಇದರಲ್ಲಿ ಎಲ್ಲ ಫಿಟ್ನೆಸ್ ವರ್ಕೌಟ್ ಮಾಡಿಸ್ತಾರೆ ಚಿಕ್ಕ ಮಕ್ಕಳನ್ನ ಹಿಡಿದು. ಈಗ ಜನಗಳಲ್ಲಿ ಒಂದು ಇರೋದೇನಂದ್ರೆ ಜಿಮ್ಮಿಗೆ ಹೋಗ್ಬೇಕು ಅಂತಂದ್ರೆ ಅದು ಮನೆ ಹತ್ರ ಇರಲ್ಲ, ಟೌನಿಗೆ ಹೋಗ್ಬೇಕು. ನಮ್ಮಲ್ಲಿ ಮಲೆನಾಡಲ್ಲಿ ಅಥವಾ ಬೇರೆ ಇದರಲ್ಲಿ ಟೌನಲ್ಲಿ ಇದ್ದರೆ ಬಿಡಿ, ಅಲ್ಲಿ ಫೀಸ್ ಕಟ್ಟಬೇಕು, ಹೋಗಿ ಬರೋದು ಇದೆಲ್ಲ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ಕೊಂತಾರೆ. ನಿಜಾನ ಸರ್? ಕಾಸ್ಟ್ಲಿ ಅಂತ ಅನ್ಸಲ್ಲ ಸರ್, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಸರ್. ಅದು ಮತ್ತೆ ಮನೇಲೇ ಮಾಡ್ಬೋದು ಸರ್, ಮನೇಲೇ ಮಾಡ್ಬಾರ್ದು ಅಂತಲ್ಲ. ಆದ್ರೆ ಕೋಚ್ಗಳಿದ್ರೆ ಕೋಚ್ಗಳು ಇದೇ ತಿನ್ಬೇಕು, ಫುಡ್ ಇದೇ ತರ ವರ್ಕೌಟ್ ಮಾಡ್ಬೇಕು, ಇಷ್ಟು ಕ್ಯಾಲರೀಸ್ ಮೇಂಟೈನ್ ಮಾಡ್ಬೇಕು ಅಂತೇಳಿ ಕೋಚ್ಗಳು ಹೇಳಿದಾಗ ಅದನ್ನ ಫಾಲೋ ಮಾಡ್ತಾರೆ ಸರ್. ಕೋಚ್ ಟ್ರೈನರ್ ಇಲ್ದಾಗೆ ಅವರು ಯಾವ್ದು ಡಯಟ್ ಮಾಡಲ್ಲ ಸರ್. ಇವತ್ತು ನಾವ್ ಹೇಳಿರ್ತೀವಿ ನೀವು ಇಷ್ಟು ಮಸಾಲೆ ತಿನ್ಬಾರ್ದು ಅಂತ ನಾವ್ ಹೇಳಿರ್ತೀವಿ, ಕೋಚ್ಗಳು ಅದನ್ನ ಅವರು ಮೇಂಟೈನ್ ಮಾಡ್ತಿರ್ತಾರೆ ಸರ್. ವಿತೌಟ್ ಕೋಚರ್ ಅಂದ್ರೆ ಏನಂದ್ರೆ ಅವ್ರಾಗೆ ಮಾಡ್ತಾರೆ ಅಂದಾಗ ಇವತ್ತು ನಾ ವರ್ಕೌಟ್ ಮಾಡಿದೀನಿ, ಇಷ್ಟು ಕ್ಯಾಲರೀಸ್ ಬರ್ದ್ ಮಾಡಿದೀನಿ, ನಾನ್ ನಾಳೆ ತಿನ್ನೋಣ ಮತ್ತೆ ನಾಡ್ದು ವರ್ಕೌಟ್ ಮಾಡೋಣ ಸರಿ ಆಗ್ಬಿಡುತ್ತೆ ಅಂತೇಳಿ ಆತರ ಮೇಂಟೈನ್ ಮಾಡ್ತಾರೆ ಸರ್. ಕೋಚ್ಗಳಿದ್ರೆ ಅವ್ರು ಫಾಲೋ ಮಾಡ್ತಾರೆ ಸರ್. ಓಕೆ ವೀಕ್ಷಕರೇ, ಕೇಳಿದ್ರಿ, ಅದು ನಮ್ಮ ಜಿಲ್ಲೆಗೆ ಒಂದು ವಿಶೇಷ. ನಾವು ಬಾಡಿ ಬಿಲ್ಡರ್ ಆಗದೆ ಇದ್ರೂ ಕೂಡ ಅಟ್ಲೀಸ್ಟ್ ನೋಡೋಂಥದ್ದು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಏನು ಫುಡ್ ತಿನ್ನಬೇಕು, ಹೇಗಿರಬೇಕು, ಮನುಷ್ಯನ ಆರೋಗ್ಯ ಸ್ಥಿತಿಗೆ ಬೆಳಗ್ಗೆ 1 ಗಂಟೆನೋ ಸಂಜೆ 1 ಗಂಟೆನೋ ಅವ್ರದ್ದೇನೋ ಟೈಮಿಂಗ್ಸ್ ಇರುತ್ತೆ. ಈಗ ಬೇಕಾದಂಥ ಎಲ್ಲ ಇದೆ, ಏನೇನೋ ಫುಡ್ಗಳು ಬರುತ್ತೆ, ಆಯುರ್ವೇದಿಕ್ ಅಂದರು, ಅಲೋಪತಿ ಬೇರೆ, ಹೀಗೆ ಅದು ತಿನ್ನಿ ಇದು ತಿನ್ನಿ ಅಂತ. ಈಗ ದೇಹವನ್ನು ದಂಡಿಸದೆ ಅಂತೇನೋ ಒಂದು ಶ್ಲೋಕ ಇದೆ, ಹಂಗೆ ನಮ್ಮ ಬಾಡಿನೇ ವರ್ಕೌಟ್ ಮಾಡ್ದೇ ನೀವು ಮನೇಲಿ ಕೂತ್ಕೊಂಡು ಅದನ್ನ ತಿಂತೀನಿ, ಆ ಮಾತ್ರೆ ತಿಂತೀನಿ, ಶುಗರ್ಲೆಸ್ ಪೌಡ್ರ್ ಕುಡಿತೀನಿ ಹಿಂಗೆಲ್ಲ ಅಂದರೆ ದೇಹ ವರ್ಕ್ ಮಾಡದೇ ಇದ್ದರೆ ಈ ಮತ್ತು ಹೆಂಗೆ ಯಾವ ಮೆಡಿಸಿನ್ ಕೆಲಸ ಮಾಡೋಕ್ಕೆ ಸಾಧ್ಯ? ಪ್ರಕೃತಿ ಕೊಟ್ಟಂಥ ಈ ಒಂದು ದೇಹವನ್ನು ಒಂದಷ್ಟು ಕೆಲಸನ ಒಂದಷ್ಟು ಬೆಂಡ್ ಮಾಡಿದರೆ ಬಾಡಿ, ಅದು ಜಿಮ್ಮಿಗೆ ಹೋದರೆ ಅನುಕೂಲ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಓಕೆ ಸರ್, ಕೊನೆಯದಾಗಿ ನಾಡಿದ್ದು ಪ್ರೋಗ್ರಾಮ್ ವಿಚಾರವಾಗಿ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮತ್ತೆ ಸರ್ ನಮ್ದು ಜಿಮ್ಮಿಗೆ ಜಾಯಿನ್ ಆಗೋದಾದ್ರೆ ನಮ್ದು October 6 ಒಂದು ಕಾಂಪಿಟೇಷನ್ ಇದೆಯಲ್ಲ ಸರ್, ಅವತ್ತು ಒಂದು ಒಳ್ಳೆ ಆಫರ್ ಬಿಟ್ಟಿದ್ದೀವಿ ಸರ್ ನಮ್ಗೆ. ನಮ್ದು ಅಡ್ಮಿಷನ್ ಫೀಸ್ ಏನಿಲ್ಲ, ಓನ್ಲಿ 500 ರೂಪೀಸ್ ಓನ್ಲಿ ಜಾಯಿನಿಂಗ್ ಅಷ್ಟೇ. ಯಾರು ಬೇಕಾದ್ರೆ ಜಾಯಿನ್ ಆಗ್ಬೋದು ಸರ್. 500 ರೂಪೀಸ್ ಒಂದು ತಿಂಗಳಿಗೆ? ಅದು ಹೌದು ಸರ್, ಒಂದು ತಿಂಗಳಿಗೆ. ಮತ್ತೆ ತಿಂಗಳು ಸೇಮ್ 500 ಇದಾಗ್ತಾ ಹೋಗ್ತಿರೋದು ಸರ್. ಇದ್ರಲ್ಲಿ ಮಹಿಳೆಯರು ಭಾಗವಹಿಸ್ಬೋದಾ? ಹೌದು ಸರ್, ಭಾಗವಹಿಸ್ಬೋದು. ಈ ಮಹಿಳೆಯರಿಗೆ ಅಂತಂದ್ರೆ ಅವರಿಗೆ ಟೈಮಿಂಗ್ಸ್ ಏನಾರು ಇದೆಯಾ ಅಥವಾ ಹೇಗೆ? ಟೈಮಿಂಗ್ಸ್ 5:30 ಇಂದ ಓಪನ್ ಆಗುತ್ತೆ ಸರ್ ಜಿಮ್.
ಮತ್ತೆ 9ಗೆ ಲಾಸ್ಟ್ ಆಗುತ್ತೆ. 9 ಯಾರು ಇರಲ್ಲ. ಲೇಡೀಸ್ ಬ್ಯಾಚು 9 to 10 to 10 to 11 ಅಂತ ಇಟ್ಟಿದ್ದೀವಿ. ಇವಾಗ 6 to 7 ಲೇಡೀಸ್ ಗಳು ಮಾಡ್ತಿದ್ದಾರೆ. ಜೆಂಟ್ಸ್ ಜೊತೆ ಎಲ್ಲ ಮಿಕ್ಸ್ ಆಗಿ ಮಾಡ್ತಿದ್ದಾರೆ. ಅವ್ರಿಗೆ ಸ್ಪೆಷಲ್ ಆಗಿ ಟ್ರೈನಿಂಗ್ಸ್ ಬೇಕು, ನಾವು ಈ ತರ ನಮಗೆ ಜೆಂಟ್ಸ್ ಗಳು ಇರೋದು ಇಷ್ಟ ಆಗಲ್ಲ ಅಂದ್ರೆ 9 to 10 to 10 to 11 ಈ ತರ ಬರ್ಬೋದು ಸರ್. ಓಕೆ ಸರ್, ಇದುವರೆಗೂ ನೋಡಿದ್ರೆ ವೀಕ್ಷಕರೇ ಕೇಳಿಸ್ಕೊಂಡ್ರಿ. ನೀವು ಈ ಒಂದು ವಿಚಾರವನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆದಷ್ಟು ಜನಗಳು, ಹೆಚ್ಚು ಜನಗಳು ಭಾಗವಹಿಸ್ಲಿಕ್ಕೆ. ಎಲ್ಲರೂ ಕಾಂಪಿಟೇಷನ್ಗೆ ಭಾಗವಹಿಸ್ಬೇಕು ಅಂತೇನಿಲ್ಲ, ಆದರೆ ಪ್ರೋಗ್ರಾಮ್ಗೆ ನೋಡೋದಕ್ಕೆ ಅಲ್ಲಿ ಹೇಳ್ತಕ್ಕಂಥ ವಿಶೇಷವಾದ ಫುಡ್ಡು ಮತ್ತು ಒಂದು ಎಕ್ಸಸೈಸು ಎಲ್ಲ ಜನಗಳಿಗೂ, ಕಾಮನ್ ಮ್ಯಾನಿಗೂ ತಿಳಿಯುವಂಥದ್ದು ಆಗಲಿ. ಓಕೆ ಸರ್, ಇಷ್ಟು ವಿಚಾರವನ್ನು ತಿಳಿಸಿದಿರಿ, ತುಂಬ ಧನ್ಯವಾದಗಳು. ವೀಕ್ಷಕರೇ ನೋಡಿ, ನಾಡಿದ್ದು ಬುಧವಾರ ಸಂಜೆ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ಭಾಗವಹಿಸೋದಾದರೆ 5 ಗಂಟೆಗೆ ಬನ್ನಿ, ಇಲ್ಲ ನೋಡಬೇಕು ಅಂತಂದರೆ 6 ಗಂಟೆಗೆ ಬನ್ನಿ. ಸುಮಾರು ಒಂದು ರಾತ್ರಿ 10-10:30 ತನಕ ನಡೀತದೆ. ವಿಶೇಷ ಕಾರ್ಯಕ್ರಮ, ಅದರಲ್ಲೂ ಮೂಡಿಗೆರೆಯಲ್ಲಿ ವಿಶೇಷತೆಯಲ್ಲಿ ವಿಶೇಷತೆ. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ತಾ ಈ ಒಂದು ವಿಶೇಷ ಸಂದರ್ಶನ ಅಂದರೆ ಕರೆಯೋಲೆ ಈ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಗಣೇಶ್.